ಹೋಗಿದ್ದರು. ಮಧ್ಯಾಹ್ನ ಆಫೀಸ್ನಿಂದ ಸಿದ್ದು ಹರೀಶ್ ರವರ ಜೊತೆ ಹೋದಾಗ ಜಾಹ್ನವಿ ಯಾರಿಗೋ ಕರೆ ಮಾಡಿದ್ದಳಲ್ಲ, ಅದು ಆನ್ಲೈನ್ ಡೆಲಿವರಿ ಮಾಡುವವರಿಗೆ. ಮನೆಯನ್ನು ಸಿಂಗಾರಗೊಳಿಸಲು ಹೂವು, ಬಣ್ಣ ಬಣ್ಣದ ಲೈಟುಗಳು, ಹೀಗೆ ಒಂದಿಷ್ಟು ವಸ್ತುಗಳನ್ನು ತರಲು ಹೇಳಿದ್ದಳು ತನ್ನ ಮನೆಯ ಅಡ್ರೆಸ್ಗೆ. ಮಧ್ಯಾಹ್ನ ತವರು ಮನೆಗೆ ಬಂದು ಊಟ ಮಾಡಿ ಗಂಟೆ ಮಲಗೆದ್ದವಳು ಭಾಗ್ಯರವರಿಗೆ ತಾನು ಸಿದ್ಧಾರ್ಥನನ್ನು ಖುಷಿಪಡಿಸಲು ಸರ್ಪ್ರೈಸ್ ಡಿನ್ನರ್ ಪ್ಲ್ಯಾನ್ ಮಾಡುತ್ತಿರುವುದಾಗಿ ಹೇಳಿ ಸಂಜೆಗೆ ಹೋಗಿದ್ದಳು ಮನೆಗೆ. ಅಡುಗೆ ಅವಳೇ ಮಾಡಿರಲಿಲ್ಲ, ಹೋಟೆಲ್ನಿಂದ ತರಿಸಿದ್ದಳು. ಇದರ ಬಗ್ಗೆ ಸುಳಿವಿರದ ಸಿದ್ದು ಅವಳನ್ನು ಕಾಣಲು ಕಾತುರದಿಂದ ಮನೆಗೆ ನಡೆದ. ಮನೆ ಬಣ್ಣ ಬಣ್ಣದ ಲೈಟುಗಳಿಂದ ಮಿನುಗುತ್ತಿತ್ತು. ಅಲ್ಲಲ್ಲಿ ಅಲಂಕಾರಗೊಂಡಿದ್ದ ಬಣ್ಣದ ಚಂದದ ಹೂವುಗಳಿಂದ ಮನೆಯ ತುಂಬ ಸುಗಂಧಭರಿತ ಪರಿಮಳ ತುಂಬಿತ್ತು. ಬಾಲ್ಕನಿಯಲ್ಲಿ 2 ಚೇರ್ ಮಧ್ಯೆ ಪುಟ್ಟ ಟೇಬಲ್ ಇಟ್ಟು ಊಟಕ್ಕೆಂದು ಸಿದ್ಧ ಮಾಡಿದ್ದಳು ಜಾಹ್ನವಿ. ಅಲ್ಲಿಯೂ ಸುವಾಸನೆಯ ಕ್ಯಾಂಡಲ್ ಹಚ್ಚಿ ಇಟ್ಟಿದ್ದಳು. ತಾನೂ ಕೂಡ ತಯಾರಾಗಲೆಂದು ಕೋಣೆ ಹೊಕ್ಕವಳು ಯಾವ ಸೀರೆ ಉಡಬೇಕೆಂದು ಆರಿಸುವುದರಲ್ಲಿಯೇ 20 ನಿಮಿಷ ಸಮಯ ಕಳೆದು ಹೋಗಿತ್ತು. ಅಷ್ಟರಲ್ಲೇ ತಿಳಿ ಹಸಿರು ಬಣ್ಣದ ಚೂರು ಟ್ರಾನ್ಸ್ಪರೆಂಟ್ ಇರುವ ಡಿಸೈನರ್ ಸೀರೆ ತೆಗೆದು ಉಡಲು ನಿಂತಳು. ನೆರಿಗೆ ಮಾಡುವಷ್ಟರಲ್ಲಿ ಬಂದ ಸಿದ್ದು ಮನೆಯ ಬೆಲ್ ಒತ್ತಿದ. ಸಿದ್ದು ಬಂದ ಅನಿಸುತ್ತೆ ಎಂದುಕೊಂಡವಳು ಪಟಪಟನೆ ನೆರಿಗೆ ಮಾಡಿ ಸಿಕ್ಕಿಸಿಕೊಳ್ಳುವಷ್ಟರಲ್ಲಿ ಎಲ್ಲವೂ ಕೈತಪ್ಪಿ ಜಾರಿ ಬಿದ್ದಿದ್ದವು. ಅಷ್ಟರಲ್ಲಿ ಸಿದ್ದು 2 ಬಾರಿ ಬೆಲ್ ಬಾರಿಸಿ ಒಮ್ಮೆ ಜಾಹ್ನವಿ ಎಂದು ಕೂಗಿದ್ದ. ಬಂದೆ ಎಂದು ಕೂಗಿದವಳ ಧ್ವನಿ ಅವನ ಕಿವಿಗೆ ಬೀಳಲಿಲ್ಲ. ಫೋನ್ ಮಾಡಿದ ಅವಳಿಗೆ ಮತ್ತೆ. ಬಾಗ್ಲು ತೆಗೆಯುವವರೆಗೂ ಸಮಾಧಾನ ಇಲ್ಲ ಇವನಿಗೆ ಎಂದುಕೊಂಡು